ಸಮಸ್ಯೆ ಅಂತ ಬಂದಿದ್ದ ಆದರೆ ಆತನ ಮೇಲೆ ಕಚ್ಚಿ ಗಾಯಗೊಳಿಸಿದಾನೆ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ. ಗ್ರಾಮ ಪಂಚಾಯಿತಿ ಅಧ್ಯಕ್ಷ ದುರ್ಗಪ್ಪ ಮೇಲೆ ಗಂಭೀರ ಆರೋಪ. ಶಿಂಧೋಗಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿರುವಂತಹ ದುರ್ಗಪ್ಪ ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಶಿಂಧೋಗಿ ಗ್ರಾಮದಲ್ಲಿ ನಡೆದಂತಹ ಘಟನೆ. ಸಮಸ್ಯೆ ಕೇಳೋದಕ್ಕೆ ಬಂದವನನ್ನ ಗದರಿಸಿ ಕಳಿಸೋದನ್ನು ಕೇಳಿದ್ದೀವಿ. ಇನ್ನು ಅತಿರೇಕ ಆಗಿ ಒಂದೇಟು ಕಪಾಲಕ್ಕೆ ಹೊಡೆದಿರೋದನ್ನ ಕೇಳಿದ್ದೀವಿ. ಇವನ್ನ ಕಚ್ಚಿ ಗಾಯಗೊಳಿಸಿದಾನಂತೆ ಶಿಂಧೋಗಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿರುವಂತಹ ದುರ್ಗಪ್ಪ. ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಶಿಂಧೋಗಿ ಗ್ರಾಮದಲ್ಲಿ ನಡೆದಿರತಕ್ಕಂತಹ ಘಟನೆ. ಗ್ರಾಮದ ಹನುಮಂತ ಕರಿಕಟ್ಟಿ 30 ವರ್ಷ ಎಂಬಾತನ ಬೆನ್ನು ಕಚ್ಚಿರುವ ಆರೋಪ. ಇನ್ನು ಬೆನ್ನು ರೋಗಿನೋ ಏನೋ. ಸಮಸ್ಯೆ ಹೇಳಿದ್ದಕ್ಕೆ ಶುರುವಾಗಿತ್ತು ಜಗಳ. ಶಾಲೆ ಪಕ್ಕದಲ್ಲಿರೋ ರಸ್ತೆಯ ಮೇಲೆ ನಿಲ್ಲುವ ಚರಂಡಿ ನೀರು ಹರಿತಾ ಇದೆ ಅಂತ ಹೇಳಿ ದೂರು ಕೊಡೋದಕ್ಕೆ ಬಂದಿದ್ದ. ಈ ಸಮಸ್ಯೆ ಬಗ್ಗೆ ಪಿಡಿಒ ಗಮನಕ್ಕೆ ತಂದಿದ್ದ ಹನುಮಂತ ಇದೇ ವಿಚಾರಕ್ಕೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರನ್ನ ಪ್ರಶ್ನೆ ಮಾಡಿ ಜಗಳವನ್ನ ತೆಗೆಯಲಾಗಿದೆ. ಸದ್ಯ ಗಾಯಗೊಂಡ ಹನುಮಂತನಿಗೆ ಸವದತ್ತಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ. ನಾಯಿ ಕಡಿದ್ರೆ 14 ಇಂಜೆಕ್ಷನ್, ಆದರೆ ಇವರು ಕಡ್ದಿದ್ದಕ್ಕೆ ಏನು ಟ್ರೀಟ್ಮೆಂಟೋ ಗೊತ್ತಿಲ್ಲ. ಸವದತ್ತಿ ಪೊಲೀಸರಿಂದ ಪ್ರಕರಣ ದಾಖಲಾಗಿದೆ. ಸಮಸ್ಯೆ ಹೇಳಲು ಬಂದವನಿಗೆ ಕಚ್ಚಿ ಗಾಯಗೊಳಿಸಿದ ಗ್ರಾಮ ಪಂಚಾಯಿತಿ ಅಧ್ಯಕ್ಷ. ಅಲ್ಲಿ ಚರಂಡಿಲಿ ನೀರು ಹರಿತಿದೆ ಅಂತ ಹೇಳಿ ಪಿಡಿಒಗೆ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಂತೆ ಹನುಮಂತ. ಹಾಗೆ ಗ್ರಾಮ ಪಂಚಾಯತಿ ಅಧ್ಯಕ್ಷನ ಒಂದ್ಸತಿ ನೋಡ್ಕೊಂಡು ಹೋಗೋಣ, ಅವ್ರ ಜೊತೆನೂ ಈ ಅಹವಾಲುವನ್ನು ತಿಳಿಸೋಣ ಅಂತ ಹೇಳಿ ಬಂದಿದ್ದ. ಇನ್ನು ಗ್ರಾಮ ಪಂಚಾಯತಿ ಅಧ್ಯಕ್ಷ ಅದು ಯಾವ ಮೂಡಲ್ಲಿ ಕೂತಿದ್ನೋ ಏನೋ, ಏಕಾಏಕಿ ಯಾರು ದೂರು ಕೊಡೋದಕ್ಕೆ ಬಂದಿದ್ನಲ್ಲ ದೂರುದಾರ, ಅವನು ಬೆನ್ನನ್ನು ಕಚ್ಚಿದಾನೆ ಅನ್ನೋದು ಈಗ ಸಂತ್ರಸ್ತನ ಆರೋಪ. ಕಚ್ಚಿರೋ ವಿಡಿಯೋ ಇದೆಯಾ ಅಂತ ಕೇಳಿದ್ರೆ ಇಲ್ಲ, ಆರೋಪ ಮಾಡ್ತಿದ್ದಾರೆ. ಆರೋಪದ ಸತ್ಯಾಸತ್ಯತೆಗಳನ್ನು ದೂರು ಏನಾದರೂ ಈಗ ಪೊಲೀಸ್ ಕಂಪ್ಲೇಂಟ್ ಆದರೆ ತನಿಖೆ ನಡಿಬೇಕಷ್ಟೆ. ಸವದತ್ತಿ ತಾಲೂಕಿನ ಶಿಂಧೋಗಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ. ಗ್ರಾಮದ ಹನುಮಂತ ಕರಿಕಟ್ಟೆ 30 ವರ್ಷ ಎಂಬ ಗಾಯಕ್ಕೊಳಗಾದ ದೂರುದಾರ, ಆತನ ಬೆನ್ನನ್ನು ಕಚ್ಚಿರುವ ಆರೋಪ ಇದೆ. ಸಮಸ್ಯೆ ಕೇಳಿದ್ದಕ್ಕೆ ಶುರುವಾಗಿತ್ತು ಜಗಳ. ಶಾಲೆ ಪಕ್ಕದಲ್ಲಿರೋ ರಸ್ತೆಯ ಮೇಲೆ ನಿಲ್ಲುವ ಚರಂಡಿ ನೀರು ಹರಿತಾ ಇದೆ. ಈ ಸಮಸ್ಯೆ ಬಗ್ಗೆ ಪಿಡಿಒ ಗಮನಕ್ಕೆ ತಂದಿದ್ದ ಹನುಮಂತ ಇದೇ ವಿಚಾರಕ್ಕೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರನ್ನು ಪ್ರಶ್ನೆ ಮಾಡಿದ್ದಕ್ಕೆ ಜಗಳ. ಸದ್ಯ ಗಾಯಗೊಂಡ ಹನುಮಂತಗೆ ಸವದತ್ತಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಕೊಡಲಾಗ್ತಾ ಇದೆ. ಸವದತ್ತಿ ಪೊಲೀಸರಿಂದ ಪ್ರಕರಣ ದಾಖಲುಗೊಂಡಿದೆ. ಇನ್ನು ಇವರು ಅಂದರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ದುರ್ಗಪ್ಪ ಯಾಕೆ ಕಚ್ಚೋದಕ್ಕೆ ಹೋಗಿದ್ರು ಅನ್ನೋದೇ ವಿಚಿತ್ರ. ದೂರು ಕೊಡೋದಕ್ಕೆ ಬಂದವನ ದೂರನ್ನು ನಿರಾಕರಣೆ ಮಾಡಬಹುದಾಗಿತ್ತು. ಅದು ಹಂಗಲ್ಲ ಹಿಂಗೆ ಅಂತೇಳಿ ವಿವರವಾಗಿ ಹೇಳಬಹುದಾಗಿತ್ತು. ಆದರೆ ಬೆನ್ನನ್ನು ಕಚ್ಚಿ ಗಾಯಗೊಳಿಸುವ ದರ್ದು ಅಧ್ಯಕ್ಷನಿಗೇನಿತ್ತು ಅನ್ನೋದೇ ಸವದತ್ತಿ ಜನರ ಪ್ರಶ್ನೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.